ಓಂ ನಮಃ ಸಿದ್ಧೇಭ್ಯ. ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರಿಗೆ ನಮೋಸ್ತುಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಪೂಜ್ಯರಿಗೂ ಕೂಡ ಗೌರವದ ವಿನಯಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಗಣ್ಯರೇ, ಸಚಿವರೇ, ಅಧಿಕಾರಿಗಳೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳೇ, ಸದ್ಭಕ್ತರೇ, ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾರೆ ಅನುಗ್ರಹಾರ್ಥಂ ಸಸ್ಯಾತಿ ಸರ್ಗೋಧಾನಂ ಅಂತ ಹೇಳಿ. ಅಂತಂದ್ರೆ ಯಾರಿಗೆ ನಿಜವಾಗ್ಲೂ ಯಾವುದರ ಅವಶ್ಯಕತೆ ಇರ್ತದೆ ಅಂಥದ್ದನ್ನ ನಮ್ಮ ಸ್ವಂತ ವಸ್ತುವನ್ನ ತ್ಯಾಗ ಮಾಡಿ ಕೊಡ್ತಕ್ಕಂಥದ್ದು ನಿಜವಾದ ದಾನ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಹಾಗೆ ಯಾರೋ ಒಬ್ಬರಿಗೆ ಅವಶ್ಯಕತೆ ಇರ್ತದೆ, ಅಂತಹ ಸಂದರ್ಭದಲ್ಲಿ ನಮ್ಮ ಶರೀರವನ್ನ, ನಮ್ಮ ಅಂಗಾಂಗಗಳನ್ನ ತ್ಯಾಗ ಮಾಡಿ ಅದನ್ನ ದಾನ ಕೊಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತಹ, ಬಹಳ ನಿಜವಾದಂತಹ ದಾನ ಅಂತ ಕೂಡ ನಾವೆಲ್ಲರೂ ಕೂಡ ಕರಿಬೋದು. ಹಾಗೆ ನಮ್ಮ ಜೀವನದಲ್ಲಿ ನಾವು ಸತ್ತ ನಂತರ ನಮ್ಮ ಶರೀರಗಳು, ನಮ್ಮ ಅಂಗಾಂಗಗಳು ಮಣ್ಣಲ್ಲಿ ಮಣ್ಣಾಗುವ ಬದಲು, ಬೆಂಕಿಯಲ್ಲಿ ಸುಟ್ಟೋಗುವ ಬದಲು, ಇಂತಹ ಒಂದು ಶ್ರೇಷ್ಠ ಯಾರಿಗೆ ಅದರ ಅವಶ್ಯಕತೆ ಇರ್ತದೆ ಅಂತ ಸಂದರ್ಭದಲ್ಲಿ ಅಂಥವರಿಗೆ ಕೊಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗೆ ನಮ್ಮ ಜೀವನ ಅಂತಂದ್ರೆ ಎಲ್ಲ ಮನುಷ್ಯನ ಜೀವನದಲ್ಲಿ ಒಂದು ಹುಟ್ಟು ಅಂತಕ್ಕಂಥದ್ದು ಒಂದು ಅಂಗ, ಹಾಗೆ ಬದುಕು ಅಂತಕ್ಕಂಥದ್ದು ಒಂದೊಂದು ಅಂಗ, ಹಾಗೆ ಮೂರನೇದು ಸಾವು ಅಂತ ಹೇಳಿ. ಹಾಗೆ ಹುಟ್ಟು ಮತ್ತೆ ಸಾವಿನ ಮಧ್ಯ ಈ ಬದುಕು ಅಂತ ಹೇಳಿ ಇರ್ತದೆ. ಈ ಬದುಕಿನಲ್ಲಿ ನಾವೇನಾದ್ರೂ ಒಂದು ನಮ್ಮ ಬದುಕನ್ನ ಸಾರ್ಥಕಗೊಳಿಸ್ಬೇಕು ಅಂತಂದ್ರೆ ಇಂತಹ ಒಂದು ಶ್ರೇಷ್ಠ ಕೆಲಸವನ್ನ ನಾವೆಲ್ಲ ಮಾಡಬೇಕು. ಹಾಗೆ ಈ ದಿನ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಅಂಗಾಂಗಗಳ ದಾನ ಮಾಡ್ತಕ್ಕಂಥದಕ್ಕೆ ಪ್ರೇರಣೆಯ ಜಾಥವನ್ನ ಈ ದಿನ ಸಂಕಲ್ಪವನ್ನ ಮಾಡ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಬದುಕಿನಲ್ಲಿ ಈ ಒಂದು ಸಂಕಲ್ಪವನ್ನ, ಮಧ್ಯದ ಏನು ಬದುಕಿದೆ ಈ ಬದುಕಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಅಂಗಾಂಗಗಳನ್ನ ದಾನ ಮಾಡ್ತೀವಿ ಅಂತ ಹೇಳಿ ನಾವು ಈ ಬದುಕಿನಲ್ಲಿ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸಂಕಲ್ಪ ಮಾಡೋಣ ಅಂತ ಹೇಳಿ ಹೇಳ್ತಾ, ಹಾಗೆ ಈಗ ಏನು ಅವರ ಒಂದು ಆಶೀರ್ವಾದದಿಂದ, ಅವರ ನೇತೃತ್ವದಿಂದ ಈ ಜಾಥಾ ನಡೀತಿದೆ, ಇದು ಎಲ್ಲ ಇಡೀ ಕರ್ನಾಟಕದ, ಇಡೀ ದೇಶದ ಒಂದು ಜನತೆಗೆ ಇದು ಅಂಗಾಂಗದ ದಾನ ಮಾಡ್ತಕ್ಕಂತಹ ಪ್ರೇರಣೆ ಆಗ್ಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಮಾತಿಗೆ ವಿರಾಮ. ಓಂ ನಮಃ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.